ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಇವತ್ತು ಡಬಲ್ ಬೀನ್ಸ್ ಎಲ್ಲ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ಬಿಸಿಬೇಳೆ ಬಾತು. ಮೆಂತ್ಯ ಸೊಪ್ಪೆಲ್ಲ ಹಾಕಿ ಇದು ಕಾಯಿಸೋಕೆ ಹಚ್ಚಿದ್ದೀನಿ. ಕುಕ್ಕರ್ ಸ್ವಲ್ಪ ಕಾಯಿಲಿದು. ಇದು ಹಸಿ ಕಡಲೆ ಬೀಜ, ಇದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಸಿ ಕಡಲೆ ಬೀಜ ಇದಕ್ಕೆ ಪಲಾವು ಈ ಥರ ಬಿಸಿಬೇಳೆ ಬಾತಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹುರಿದಿರೋದು ಹಾಕೋಕ್ಕಿಂತ. ಇದು ಸ್ವಲ್ಪ ಬೀನ್ಸ್ ಬೇಯಿಸಿರುವಂಥ ಕಡಾಯಿ, ಇದು ಕುಕ್ಕರು. ಮತ್ತು ತೊಳೆಯಲ್ಲ ನಾನು, ಅದರಲ್ಲೇ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ, ಪಾತ್ರೆಗಳು ಬೀಳಬಾರ್ದು ಅಂಥೇಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ. ಒಂದು 2 ಆಗುವಷ್ಟು ಮಾಡ್ತಾಯಿದ್ದೀನಿ ನಾನು. ನೀವು ಎಷ್ಟು ಜನರಿಗೆ ಮಾಡ್ತೀರೋ ಅದ್ರ ಮೇಲೆ ಪ್ರಮಾಣದ ಎಣ್ಣೆ ಹಾಕ್ಕೊಳ್ಳಿ. ತೀರಾ ಕಮ್ಮಿ ಎಣ್ಣೆ ಹಾಕಿದ್ರು ಟೇಸ್ಟ್ ಆಗೋದಿಲ್ಲ. ಇದಕ್ಕೆ ಒಂದು ಹಾಫ್ ಪಲಾವ್ ಎಲೆ ಹಾಕ್ಕೋತಾ ಇದ್ದೀನಿ, ಪೀಸ್ ಮಾಡಿ, ಸುಮ್ಮನೆ ಫ್ಲೇವರ್ಗೆ ಇರಲಿ ಅಂತ. ಈ ಬಿಸಿಬೇಳೆ ಬಾತ್ ಪೌಡ್ರ್ ಇದು ಕೂಡ ಹಾಕೋಬೋದು. ಪೌಡ್ರ್ ನಾವೇನು ಹಾಕ್ತಾಯಿಲ್ಲ. ಸ್ವಲ್ಪ ಉದ್ದಿನಬೇಳೆ ಹಾಕೋಣ. 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಒಂದು 1/4 ಟೇಬಲ್ ಸ್ಪೂನ್ ಸಾಸಿವೆ, ಒಂದು 1/4 ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಚಿಟಿಕೆ ಅರಿಶಿಣದ ಪುಡಿ, ಒಂದು ಚಿಟಿಕೆ ಹಿಂಗಿದ್ರೆ ಹಾಕೊಳ್ಳಿ, ಹಿಂಗಿಲ್ಲ ಅಂದರೂ ಪರವಾಗಿಲ್ಲ, ಹಾಗೆ ಮಾಡ್ಕೋಬೋದು. ಈಗ ಇದಕ್ಕೆ ಒಂದು 4 ಎಲೆ ಕರಿಬೇವು ತೊಗೊಂಡಿದ್ದೀನಿ, ಒಂದು 5-6 ಬೀನ್ಸು, ಮತ್ತು ಒಂದು ಕ್ಯಾರೆಟ್, ಚಿಕ್ಕ ಕ್ಯಾರೆಟು, ಒಂದು ಟೊಮೆಟೊ, ಮೆಂತ್ಯ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಡಬಲ್ ಬೀನ್ಸು ಇದನ್ನು ಸ್ವಲ್ಪ ನೆನೆಸಿಟ್ಟಿದ್ದೆ ಹಿಂದಿನ ದಿವಸ, ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಹಾಕಿ ಚೆನ್ನಾಗಿ ಬರುತ್ತೆ ಇದು ಟೇಸ್ಟ್ ಬಿಸಿಬೇಳೆ ಬಾತಿಗೆಲ್ಲ. ಈಗ ಏನೇ ಇದ್ದರೂ ಹಾಕೋದು, ಬಟಾಣಿ ಇರಲಿ ಅಥವಾ ಅವರೆಕಾಯಿ ಇರಲಿ, ಸ್ವಲ್ಪ ಒಂದು ಮುಷ್ಟಿಯಷ್ಟು ಬಟಾಣಿ ಹಾಕ್ತಾಯಿದ್ದೀನಿ. ಏನಿರುತ್ತೆ ಅದು ಹಾಕ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಅದು ಇದು ಅಂತ ಎಲ್ಲ ಟೈಪ್ ಸೊಪ್ಪು ಅವು ಹಾಕೋಬೇಕಂತ ಏನಿರುತ್ತೆ ಮನೆಯಲ್ಲಿ ಅದನ್ನು ಹಾಕಿ ಮಸಾಲೆ ಮಾಡಿದ್ರೆ ಯಾವುದೇ ರೀತಿ ಮಾಡಿದ್ರೂ ಟೇಸ್ಟಿ ಆಗೇ ಆಗುತ್ತೆ ಅಡುಗೆ. ಇದು ಎಲ್ಲ ಟೈಪ್ ಅದು ಹಾಕಬೇಕು ಇದು ಹಾಕಬೇಕಂತ ಏನೂ ಇಲ್ಲ. ಮನ್ಸು ಕೊಟ್ಟು ಮಾಡಿದ್ರೆ ಏನಿರುತ್ತಲ್ಲ ಅದನ್ನ ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ಆಗುತ್ತೆ ಅಡುಗೆಗೆ ಅಷ್ಟೇ. ನೋಡಿ, ರುಚಿಗೆ ತಕ್ಕಷ್ಟು ಅಚ್ಚ ಹಾಕಿ ಹಾಕೋತಾ ಇದ್ದೀನಿ ನಾನು. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೀವು ಹುಣಸೆ ಹಣ್ಣಿನ ರಸ ಕೂಡ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ರಸ ಕೂಡ ಹಾಕೋಬೋದು. ಟೊಮೆಟೊ ಹಾಕಬೇಕಂತ ಏನಿಲ್ಲ. ಟೊಮೆಟೊ ಹಾಕಿದ್ರೆ ಟೊಮೆಟೊ ರೈಸ್ ಆಗುತ್ತೆ ಅಂತ ಏನಿಲ್ಲ. ಹುಳಿಗೆ ಯಾವುದಾದ್ರೂ ಸರಿ ಹಾಕೋಬೋದು. ಕ್ಯಾರೆಟ್ ಸ್ವಲ್ಪ ಸ್ವೀಟಾಗಿರುತ್ತೆ ಅಂತ ನಾನು ಸಕ್ಕರೆನ ಸ್ವಲ್ಪ ಹಾಕ್ತಾಯಿದ್ದೀನಿ. ಸಕ್ಕರೆ ಬೇಡ ಅಂದರೆ ಬಿಡ್ಬೋದು. ನಾನು ಹೇಳಿದ್ನಲ್ಲ, ಫ್ಲೇವರ್ಗೆ ಅಡುಗೆಗೆ ಸ್ವಲ್ಪ ಶುಗರ್ ಹಾಕಿದ್ರೆ ಅದರಿಂದ ನಾಲ್ಗೆ ರುಚಿ ಜಾಸ್ತಿ ಬರುತ್ತೆ ಅಂತ. ನೀವು ಬೇಡ ಅಂದರೆ ಸಕ್ಕರೆನ ನೀವು ಬಿಡ್ಬೋದು, ಹಾಗೆ ಕೂಡ ಮಾಡ್ಕೋಬೋದು. ನೋಡಿ, ಹಿಂದಿನ ದಿವಸ ಉಳಿದಿರುವಂಥ ಸ್ವಲ್ಪ ರೈಸ್ ನೈಟಲ್ಲಿ ಮಾಡಿದ್ದು, ಅದು ಕೂಡ ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಬಿಸಿಬೇಳೆ ಬಾತು. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಹಿಂದಿನ ದಿವಸ ಉಳಿದಿದೆ ಅಂತ ಏನಿಲ್ಲ. ಬಿಸಿಬೇಳೆ ಬಾತಿಗೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅದು. ಸ್ವಲ್ಪ ಇದೇ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ರೈಸ್ ತೊಳೆದು ಹಾಕೋತೀನಿ ನಾನು. ನೋಡಿ, ಹೆಸರುಬೇಳೆ ಬಿಸಿಬೇಳೆ ಬಾತ್ ಮಾಡ್ಬೇಕಂದ್ರೆ ಯಾವಾಗಲೂ ಹೆಸರುಬೇಳೆನೇ ಬಳಸಿ. ತೊಗರಿಬೇಳೆ ಮೆತ್ತಗಾಗೋದಿಲ್ಲ ಬೇಗ. ಇದು ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಹೆಸರುಬೇಳೆ ಬಳಸೋದ್ರಿಂದ. ಅದಕ್ಕೆ ಒಂದು ಚಿಕ್ಕ ಗ್ಲಾಸು ನಾನು ಬೇಳೆ ತೊಗೊಂಡಿದ್ದೀನಿ. ಅದರಲ್ಲೇ ಒಂದು ಚಿಕ್ಕ ಗ್ಲಾಸು 1.5 ಗ್ಲಾಸ್ ರೈಸ್ ತೊಗೋತೀನಿ. ಇದರಲ್ಲೇ ನೋಡಿ, ಇದರಲ್ಲೇ 1.5 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ, 1 ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಒಂದಕ್ಕೊಂದು ತೊಗೋಬೋದು, ಚೆನ್ನಾಗಿರುತ್ತೆ. ನೋಡಿ, ಒಂದು 2 ನೀರಲ್ಲಿ ತೊಳ್ಕೊಂಬಂದಿದ್ದೀನಿ. ಬೇಳೆಯನ್ನು ಅಕ್ಕಿ ಸೇರಿಸಿ ಇವಾಗ ಇದು ಹಾಕ್ತಾಯಿದ್ದೀನಿ. ನೈಟಲ್ಲಿ ರೈಸು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. ಇದೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ರೆಡಿ ಆಗೋಕ್ಕೆ ಮುಂಚೆನೇ ಬಟಾಣಿ, ಬೀನ್ಸು, ಕ್ಯಾರೆಟು ಜೊತೆಗೆ ಡಬಲ್ ಬೀನ್ಸು, ನಿಮಗೆ ಏನಿರುತ್ತೆ ಈಗ ಬಟಾಣಿ ಇದ್ದರೂ ಸರಿ ಅಥವಾ ಇದು ಅವರೆಕಾಯಿ ಇದ್ದರೂ ಸರಿ, ಇದು ಸ್ವೀಟ್ ಕಾರ್ನ್ ಇದ್ದರೂ ಸರಿ, ಅದನ್ನು ಸ್ವಲ್ಪ ಬಿಸಿಬೇಳೆ ಬಾತುಗಳಿಗೆಲ್ಲ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಬರುತ್ತೆ. ಇವಾಗ ಇದಕ್ಕೆ ನೀರು ಹಾಕೋಣ. 1/3 ನೀರು ಹಾಕ್ಕೊಳ್ಳಿ. ಮತ್ತೆ ಕಡಿಮೆ ಬಿಟ್ಟರೆ ಆಮೇಲೆ ನೀವು ಸ್ವಲ್ಪ ಮಿಕ್ಸ್ ಮಾಡ್ಕೊಬೋದು. ಲಾಸ್ಟಲ್ಲಿ ಬೆಂದ ರೈಸ್ ತೊಗೊಂಡಿದ್ರೆ 3 ನೀರು ಹಾಕೊಂಬಿಡಿ. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸೋಕೆ ಹಚ್ಚೋಣ. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಬಿಟ್ಟಿದ್ದೇನೆ. ನೋಡಿ, ಇದು ಆರಿದೆ, ಸಿಟಿ ತೆಗೋಣ.
ಪಲಾವ್ ಥರ ಅನಿಸ್ತಾ ಇದೆ ಅದು. ಪಲಾವ್ ಥರ ಅನಿಸ್ತಾ ಇದೆ ನಿಮಗೆ. ಇವಾಗ ಇದಕ್ಕೆ ಸ್ವಲ್ಪ ಸ್ಟವ್ ಹಚ್ಕೋತೀನಿ. ಈಗ ಇದಕ್ಕೆ ಸ್ವಲ್ಪ ತಣ್ಣ ನೀರು ಹಾಕೋಣ. ಇನ್ನೊಂದು ಗ್ಲಾಸ್ ತರ್ತೀನಿ ನೀರು. ಇನ್ನೊಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ನಾನು. ಇವಾಗ ಇಲ್ಲಿ ಸ್ಟವ್ ಹಚ್ಕೊಂಡಿರಿ ಕೆಳಗಡೆ. ಇವಾಗ ಇದನ್ನೆಲ್ಲ ಈ ಥರ ಸ್ಪೂನಿಂದ ಈ ಥರ ಸಾಫ್ಟ್ ಮಾಡ್ಕೊಂಡ್ಬಿಡ್ಬೇಕು. ಇನ್ನೊಂದು ಸ್ವಲ್ಪ ನೀರು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಇದರಲ್ಲೇ ಮಾಡ್ಕೊಂಡ್ಬಿಡ್ಬೇಕು. ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಬಿಸಿಬೇಳೆಬಾತು ರೆಡಿ ಆಯಿತು. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಅಷ್ಟು ಪಲಾವ್ ಥರನೇ ಅನಿಸುತ್ತೆ ಅದು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಸ್ಪೂನಿನ ಸಹಾಯದಿಂದ ಈ ಥರ ಮೆತ್ತಗೆ ಮಾಡ್ಕೊಂಡ್ಬಿಡ್ಬೇಕು. ಈ ಚಳಿಗಾಲಕ್ಕೆ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೊಟ್ಟೆನಲ್ಲೂ ಬೆಚ್ಚಗೆ ಅನಿಸುತ್ತೆ. ಇದು ಗಟ್ಟಿ ತುಪ್ಪ ಮನೇಲಿ ಮಾಡಿರೋದು ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಬಿಸಿ ಬಿಸಿಯಾದ ಬಿಸಿಬೇಳೆಬಾತಿಗೆ ಗಟ್ಟಿ ತುಪ್ಪ ಹಾಕ್ಕೊಂಡು ತಿಂದರೆ ಈ ಚಳಿಗಾಲದಲ್ಲಿ ಚಳಿ ಹೋಗ್ಬಿಡುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ನೀವು ಕೂಡ ಮಾಡಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.